ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರ ಬೆಳಗಿನ ಜಾವ 5 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು 5 AM ರೊಟೀನ್ ಅಂತಲೇ ಹೇಳ್ಬೋದು. ಇವತ್ತು ಆಷಾಢ ಶುಕ್ರವಾರದ ಕಡೆ ದಿನ ಅಲ್ವಾ, ಹಂಗಾಗಿ ಇವತ್ತಿನ ದಿನ ಪೂಜೆ ಮಾಡೋಣ, ಮನೇಲಿ ಏನಾರು ಸಿಹಿ ಮಾಡಿ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದಿದ್ದೆ. ಹಾಗಾಗಿ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ. ಈ ವರ್ಷದಲ್ಲಿ ನಾನು ಆಷಾಢ ಶುಕ್ರವಾರ ಒಂದು ವ್ಲಾಗು ಮಾಡಿಲ್ಲ. ಸೊ ಹಂಗಾಗಿ ಇವತ್ತಿನ ದಿನ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಮಾಡೋಕ್ಕಾಗಲಿಲ್ಲ, ಪೀರಿಯಡ್ಸ್ ಇತ್ತು. ಸೊ ಹಂಗಾಗಿ 2 ವಾರ ಮಾತ್ರ ಆಷಾಢ ಶುಕ್ರವಾರ ಪೂಜೆ ಮಾಡಿದೆ ಮನೇಲಿ. ಇದು ಸೇರಿದ್ರೆ 3 ವಾರ ನೆಕ್ಸ್ಟ್ ಟೈಮ್. ಹಂಗಾಗಿ ಇವತ್ತು 4ನೇ ಆಷಾಢ ಶುಕ್ರವಾರದ ದಿನದ ವ್ಲಾಗು ನನ್ನ ದಿನಚರಿ ಹೇಗಿರುತ್ತೆ ಅದೇನು ದಿನ. ಹಾಗೆ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗ್ತೀನಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಆಮೇಲೆ ರಾಜರಾಜೇಶ್ವರಿ ದೇವಸ್ಥಾನ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೀವೇ ಕಂಪ್ಲೀಟಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಸರಿ, ಹೊರಗಡೆ ಹೇಗಿದೆ ತೋರಿಸ್ತೀನಿ. ನಿಜ ಹೇಳಬೇಕಂದ್ರೆ ನನಗೆ ಬರೋ ಪ್ರತಿ ಶುಕ್ರವಾರನೂ ಎದ್ದು ಈ ರೀತಿ ಪೂಜೆ ಎಲ್ಲ ಮಾಡಿ ಬೇಗ ಬೇಗ ಕೆಲಸ ಮಾಡಬೇಕು ಅಂತ ನಿಜವಾಗ್ಲೂ ಅನಿಸೋದಿಲ್ಲ. ಈ ಆಷಾಢ ಬಂತು, ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಬಂತು ಅಂದರೆ ನನಗೆ ಪ್ರತಿ ಶುಕ್ರವಾರನೂ ಬೇಗ ಬೇಗ ಎದ್ದು ಪೂಜೆ ಮಾಡಬೇಕು, ಏನೋ ಹಬ್ಬದ ಥರ ನನಗೆ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ನಾನು ಆಷಾಢ ಶುಕ್ರವಾರ ನಾನು ಮಾಡ್ತೀನಿ ಪ್ರತಿ ವರ್ಷ ಕೂಡ. ಆದರೆ ಬೇರೆ ತಿಂಗಳುಗಳಲ್ಲಿ ನಾನು ಶುಕ್ರವಾರ ಪೂಜೆ ಮಾಡೋದು ಸ್ವಲ್ಪ ಕಮ್ಮಿನೇ, ಅವಾಗವಾಗ ಮಾಡ್ತೀನಿ ಅಂತಲೇ ಹೇಳ್ಬೋದು. ಆಷಾಢದಲ್ಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗಿಯೋ ಗಂಟನೂ ಪ್ರತಿ ಶುಕ್ರವಾರ ಪೂಜೆ ಮಾಡ್ತೀನಿ. ಹಾಗೆಯೇ ನನಗೆ ಏನಂದರೆ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಗಿಬಿಡುತ್ತೆ. ನಾನು ಬೆಳಗ್ಗೆದ್ದು ಯಾವಾಗಲೂ ಆಗೋದಿಲ್ಲ. ಈ ಥರ ವಿಶೇಷ ದಿನಗಳಲ್ಲಿ ಮೈಂಡ್ಸ್ ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತೀನಿ ಎದ್ದೇಳಬೇಕು ಅಂತ. ಅದೆಷ್ಟೇ ನಿದ್ದೆ ಇರಲಿ, ಆ ಟೈಮಿಂಗಿಗೆ ದಡಕ್ಕಂತ ಎಚ್ಚರಿಕೆ ಆಗಿಬಿಡತ್ತೆ. ಅದಂದರೆ ಗಾಬರಿಯಿಂದ ಎದ್ಬಿಡ್ತೀನಿ ಲೇಟ್ ಆಗಿಬಿಟ್ಟಿದೆ ಅಂತ. ಅದೇನು ಮೈಂಡ್ಸೆಟ್ಟು ನನಗಂತೂ ಗೊತ್ತಿಲ್ಲ. ನೀವು ಹೀಗೇನಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಾನು ನಿನ್ನೆ ರಾತ್ರಿ ಏನು ಕೆಲಸ ಮಾಡಿ ಮನಗಿರಲಿಲ್ಲ, ಹಂಗಾಗಿಯೇ ಬೇಗ ಎದ್ದಿದ್ದು. ನಾನು ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ, ಪಾತ್ರೆ ಎಲ್ಲ ತೊಳೆದು, ಗಂಜಲ, ಅರಿಶಿನ, ಉಪ್ಪು, ನೀರೆಲ್ಲ ಬೆರೆಸಿ ನಾನು ಅಡುಗೆ ಮನೆ ಸ್ಲ್ಯಾಬೆಲ್ಲ ಒರೆಸ್ಬಿಟ್ಟು ವಾಕೆಲ್ಲ ಹೋಗಬೇಕಿತ್ತು. ಸಿಂಚು ಆಮೇಲೆ ಎದ್ದು ಬಾಗಿಲಿಗೆ ರಂಗೋಲೆ ಬಿಡ್ತಾಳೆ. ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಒರೆಸಿದ್ದೆ ನಾನು. ಇನ್ನು ಅವಳು ರಂಗೋಲೆ ಬಿಡ್ತಾಳೆ. ಅವಳು ಎದ್ಬಿಟ್ಟು ಅವಳನ್ನೇ ಎದ್ದೇಳ್ಸಕ್ಕೆ ಹೋಗಿರೋ, ನಾನು ಹೋಗಬೇಕಿತ್ತು. ಅಷ್ಟರಲ್ಲಿ ಇಷ್ಟೆಲ್ಲ ಮುಗಿಸೋದ್ರೆ ಅವಳು ಮನೆಯೆಲ್ಲ ಒರೆಸ್ಬಿಡ್ತಾಳೆ. ಅವಳು ಎದ್ದೇಳಿಸ್ಬಿಟ್ಟು ನಾನು ವಾಕಿಗೆ ಹೋಗ್ತೀನಿ. ನಾನು ಒಬ್ಬಳೇ 5 ಗಂಟೆಗೆ ಎದ್ದಿದ್ದು. ಈ ರೀತಿಯಾಗಿ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡೆ. ಇನ್ನು ಬನ್ನಿ, ಇನ್ನು ವಾಕಿಗೆ ಹೋಗುವ. ವಾಕಿಂಗ್ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. 6 ಗಂಟೆ ಆಯಿತು. ಬಂದು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ. ಮನೆಯೆಲ್ಲ ಕ್ಲೀನ್ ಆಗಿದೆ. ಒಂದು ಕಡೆ ಟೀಗೆ, ಒಂದು ಕಡೆ ಕಷಾಯಕ್ಕೆ. ತಿಂಡಿಗೆ ಬಂದಿರವ ಉಪ್ಪಿಟ್ಟು ಮಾಡಿ ಪ್ರಸಾದಕ್ಕೆ ನಾನು ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರಿಜಾತ ಕಷಾಯ ಕುಡಿಯೋಕೆ ಹಿಡಿದು 1 ವಾರ ಆಯಿತು. ಕಂಪಲ್ಸರಿ ವಾಕಿಂಗ್ ಹೋಗುವಾಗ ಅಲ್ಲಿ ಮನೆ ಮುಂದೆ ಒಂದು ಮರ ಇದೆ, ಹೂವು ಉದುರಿರುತ್ತೆ ಕೆಳಗಡೆ, ತೊಗೊಂಡು ಬರ್ತೀವಿ. ಸೊ ಹಂಗಾಗಿ 1 ವಾರದಿಂದ ನನ್ನಲ್ಲಿರೋ ಚೇಂಜಸ್ ಏನಂತಂದರೆ, ಬೆನ್ನು ಎಳ್ತಾ ಶುರುವಾಗ್ಬಿಟ್ಟಿತ್ತು ನನಗೆ. ಈ ತಡ್ನಿಕಾಯಿ ಮತ್ತು ಗೆಣಸೆಲ್ಲ ತಿಂದ್ಬಿಟ್ಟು ಅದು ಫುಲ್ಲು ಕಮ್ಮಿ ಆಗಿದೆ. ಆಮೇಲೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈ ಒಂದು ಪಾರಿಜಾತ ಹೂವನ್ನು ಕುದಿಸ್ಕೊಂಡು ಬರೀ ನೀರನ್ನ ಕುಡಿತಾ ಇದ್ದೀನಿ. ಒಂದು ಚೂರು ಒಗ್ಗರಣೆ ಸಿರಲ್ಲ, ಕಹಿ ಇರಲ್ಲ, ಆರಾಮಾಗಿ ಕುಡಿಬೋದು. ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ವಾಟರ್ ಅಷ್ಟೇ. ಆದರೆ ಇದನ್ನು ಕುಡಿಯೋಕೆ ಹಿಡಿದು ಮತ್ತು ಒಂದು ಸ್ಪೂನಷ್ಟು ಬೆಳ್ಳುಳ್ಳಿನ ಜಜ್ಜಿ ತಿಂತಾಯಿದ್ದೀನಿ ಆಳೊಟ್ಟೆಗೆ. ಜೊತೆಗೆ ವಾಕಿಂಗ್ ನಾನು 6 ಗಂಟೆಯಿಂದ 7-1/4 ಗಂಟೆ ಮಾಡೋದ್ರಿಂದ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ ಮೈ ಮೇಲೆ. ಇದರಿಂದ ನನಗಾದ ಅನುಭವ ಏನು ಗೊತ್ತಾ, ಈಗ 15 ದಿವಸದಿಂದ ಕರೆಕ್ಟಾಗಿ 10:30ಗೆ ನಾನು ನಿದ್ದೆ ಮಾಡ್ತಾಯಿದ್ದೀನಿ. ನಿದ್ದೆನೇ ಮಾಡ್ತಾ ಇರಲಿಲ್ಲ. ಎಷ್ಟೇ ವರ್ಕೌಟ್ ಮಾಡಿ ಹೆಲ್ತಿ ಫುಡ್ ತಿನ್ನಲಿ, ನಿದ್ದೆ ಅನ್ನೋದೇ ನನಗೆ ಕಣ್ಣಿಗೆ ಬರ್ತಾ ಇರಲಿಲ್ಲ. ಈಗ ಆರಾಮಾಗಿ 10:30ಗೆ ತಾನಾಗಿ ತಾನೇ ನಿದ್ದೆ ಬರ್ತಾ ಇದೆ. ತುಂಬ ಖುಷಿ ಇದೆ ನನ್ನಲ್ಲಾಗಿರೋ ಚೇಂಜಸ್ಸು.
ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ಮೊದಲಿಗಿಂತ. ಹಳೆ ಡ್ರೆಸ್ಗಳೆಲ್ಲ ಆಗ್ತಾಯಿದೆ, ನಾನು ಆಗಲ್ಲ ಅಂತ ಎತ್ತಿಟ್ಟಿದ್ದ ಡ್ರೆಸ್ ಎಲ್ಲ ಹಾಕೋತಾ ಇದ್ದೀನಿ, ಅದೊಂದು ಖುಷಿ ಇದೆ. ಹಾಗೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನಿವತ್ತು ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬೇಗನೂ ಆಗುತ್ತೆ, ಜೊತೆಗೆ ನನಗೆ ಪೂಜೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಮನೇಲಿ ನಾನು ಹೇಗೆ ಮಾಡಿದ್ರೂ, ಎಷ್ಟೇ ರುಚಿಯಾಗಿ ಮಾಡಿದ್ರೂ ಇಷ್ಟ ಇಲ್ಲದೆ ತಿನ್ನೋ ಒಂದು ತಿಂಡಿ ಅಂದರೆ ಅದು ಉಪ್ಪಿಟ್ಟು. ಸಾಮಾನ್ಯವಾಗಿ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಹಾಗೆ ನಮ್ಮ ಮನೇಲೂ ಕೂಡ ಕೆಲವೊಬ್ಬರು ಮಾತ್ರನೇ ಉಪ್ಪಿಟ್ಟು ಇಷ್ಟಪಟ್ಟು ತಿಂತಾರೆ ನಾನು ನೋಡಿರೋ ಪ್ರಕಾರ. ಜೊತೆಗೆ ಪೂಜೆಗೆ ಒಂದು ಕಾಯಿ ಬೇಕಿತ್ತು, ಹಾಗೆ ಉಪ್ಪಿಟ್ಟು ಹಾಕೋದಕ್ಕೆ ಒಂದು ಕಾಯಿ ಬೇಕಾಗಿತ್ತು, 2 ಕಾಯಿ ಸುಲಿಸ್ಕೊಂಡೆ. ನಮ್ಮನೆ ತೋಟದ ಕಾಯಿ ಎಷ್ಟು ದಪ್ಪ ಇದೆ ನೋಡಿ. ಈ ಕಾಯಿ ರೇಟ್ ಬೇರೆ ಜಾಸ್ತಿ, ದೇವರಾಜು ಕಮ್ಮಿ ಬಳಸಮ್ಮ ಅಂತ ಇರ್ತಾರೆ. ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ, ಯಾಕೆಂದರೆ ಬೇಕಾದಷ್ಟು ತೆಂಗಿನ ಮರ ಇದೆ, ಏನು ಒಂದು ಕಾಯಿ ಚೆನ್ನಾಗಿ ತಿಂದರೆ ಏನು ತಪ್ಪು, ನಾವು ತಿನ್ನೋಕ್ಕೆ ಜಿಪುಣತನ ಮಾಡಬಾರ್ದು ನಮ್ಮ ಮನೇಲಿ ಇದ್ದಾಗ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಂಗಾಗಿ ನಾನು ಕಾಯೆಲ್ಲ ಬಳಸೋದ್ರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸೇ ಇಲ್ಲ, ನನಗೆ ಎಷ್ಟು ಹಾಕಬೇಕೋ ಆ ಪದಾರ್ಥಗಳಿಗೆ ಅಷ್ಟೇ ಹಾಕ್ತೀನಿ. ಇವತ್ತು ಉಪ್ಪಿಟ್ಟು ಮಾಡುವಾಗ ನಾನು ಉಪ್ಪು ಸಪ್ಪೆ ಏನೂ ನೋಡಿಲ್ಲ, ಯಾಕೆಂದರೆ ಪ್ರಸಾದಕ್ಕೆ ಒಂಚೂರು ಎತ್ತಿಡಬೇಕಾಗಿತ್ತು ನೈವೇದ್ಯಕ್ಕೆ, ಹಾಗಾಗಿ ಹಾಗೇ ಮಾಡಿದ್ದೆ. ನೋಡಿದ್ರೆ ಉಪ್ಪೆಲ್ಲ ಕರೆಕ್ಟಾಗಿ ಆಗಿತ್ತು. ಉಪ್ಪಿಟ್ಟೆಲ್ಲ ಮಾಡಿ ಸಿಂಚು ಸ್ಕೂಲಿಗೆ ಕಳಿಸ್ಬಿಟ್ಟೆ. ಇನ್ನು ನಾನು ಸ್ನಾನ ಮಾಡಿ ಮತ್ತೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ನಾನು ಮಾಡೋ ಸಿಹಿ ತಿಂಡಿಗಳಲ್ಲಿ ನಮ್ಮ ಮಕ್ಕಳು, ನನ್ನ ಗಂಡ ಆಗಿರ್ಬೋದು, ಅಮ್ಮನ ಮನೇಲಾಗಿರ್ಬೋದು ತುಂಬ ಇಷ್ಟಪಟ್ಟು ನನ್ನ ಕೈಲಿ ಮಾಡಿಸ್ಕೊಂಡು ತಿನ್ನಬೇಕು ಅನ್ನೋದು ಸಜ್ಜಿಗೆ. ಸಜ್ಜಿಗೆ ತುಂಬಾ ಇಷ್ಟಪಡ್ತಾರೆ ನಮ್ಮ ಮನೇಲಿ ಸ್ವೀಟ್ಗಳಲ್ಲಿ. ಹಂಗಾಗಿ ದೇವ್ರ ಪ್ರಸಾದಕ್ಕೆ ಲಕ್ಷ್ಮಿಗೂ ಸಜ್ಜಿಗೆ ತುಂಬ ಪ್ರಿಯ, ವಿಷ್ಣುಗೂ ಪ್ರಿಯ ಅಲ್ವಾ. ಸೊ ಹಂಗಾಗಿ ನಾನು ಸಜ್ಜಿಗೆನೇ ಮಾಡಿದೆ, ಇಲ್ಲಾಂದರೆ ಕೋಸಂಬರಿ ಮಾಡೋಣ ಅಂದ್ಕೊಂಡಿದ್ದೆ. ಬಿಡು ಬಾಯಿ ಸಿಹಿ ಮಾಡುವ ಅಂದ್ಬಿಟ್ಟು ಸಜ್ಜಿಗೆಗೆ ಪ್ಲ್ಯಾನ್ ಮಾಡಿಕೊಂಡೆ. ನಾನಿವತ್ತು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ಸಜ್ಜಿಗೆ ರೆಸಿಪಿ ಆಲ್ರೆಡಿ 2 ಸಲ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇನ್ಯಾರಿಗಾದರೂ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ 1 ಮಿನಿಟ್ ವಿಡಿಯೋ, ರೆಸಿಪಿ ವಿಡಿಯೋನ, ಅದರಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಹಾಗೆ ವಾರಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆ ಮಾಡೋದೊಂದೇ, ಸಜ್ಜಿಗೆ ಮಾಡಿಕೊಂಡೆ, ದೇವರಿಗೆ ನೈವೇದ್ಯಕ್ಕೆ ಉಪ್ಪಿಟ್ಟು. ಹಾಗೆ ನಾನು ಸ್ವಲ್ಪ ಸಜ್ಜಿಗೆ ಇತ್ತು, ಪೂಜೆ ಎಲ್ಲ ಆದಮೇಲೆ ಅದನ್ನು ಉಂಡೆ ಕಟ್ಟಿ ಪಕ್ಕದ ಮನೆ ಆಂಟಿಗೆ, ನಮ್ಮ ಓನರ್ಗೆ ಎಲ್ಲ ಕೊಟ್ಟೆ, ಪ್ರಸಾದ ಅಲ್ವಾ ಹಂಗಾಗಿ. ಈಗ ನಂದು ಪೂಜೆ ಎಲ್ಲ ಆಯಿತು. ಈಗ ನಾನು ದೇವಸ್ಥಾನಗಳಿಗೆ ಹೊರಟಿದ್ದೀನಿ. ರಾಜರಾಜೇಶ್ವರಿ ಅಮ್ಮ ಮಹಾದೇವಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ನಾನು 2 ವಾರ ಹೋಗೋಕ್ಕಾಗಿಲ್ಲ, ಸೊ ಹಂಗಾಗಿ ಈಗ ಹೋಗುವ. ಮತ್ತು ಈ ಆಷಾಢ ಶುಕ್ರವಾರ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಹಬ್ಬದ ಥರನೇ, ನಮಗೂ ಅಷ್ಟೇ. ನಾನು ಕಡೆ ಆಷಾಢ ಶುಕ್ರವಾರ ತಪ್ಪರೆ ಯಾವ್ದಾದ್ರು ಮಧ್ಯದಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಈ ರೀತಿಯಾಗಿ ಆಚರಣೆ ಮಾಡ್ತೀನಿ, ಪ್ರಸಾದ ಎಲ್ಲ ಮಾಡಿ. ತುಂಬ ಖುಷಿ ಆಯ್ತು ಇವತ್ತಿನ ಪೂಜೆ. ಸ್ವಲ್ಪ ಬೇಗನೂ ಎದ್ದಿದ್ದಕ್ಕೆ ಎಲ್ಲ ಒಂದು 10 ಗಂಟೆ ಹೊತ್ತಿಗೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಆಗೋಯ್ತು. ಇನ್ನು ಅಮ್ಮನ ಮನೆ ಹತ್ರಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ. ಬನ್ನಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ.
ಎಷ್ಟು ಚೆನ್ನಾಗಿ ಮುಂದೆ ಹೋಗಿ ನೀನು. ಇನ್ನು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಮಾರಮ್ಮನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇನ್ನೂ ಅಲಂಕಾರ ಆಗಿರಲಿಲ್ಲ, ಲೇಟ್ ಆಗುತ್ತೆ ಅಂದರು. ಹಂಗಾಗಿ ಹಂಗೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಬಂದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಂದಮೇಲೆ ಹಣ್ಣಾಗಿತ್ತಲ್ಲ ಸೀತಾಫಲ, ಚಿಟ್ಟೆಗೆ ಅವಳು ಕಾಯ್ತಾ ಇದ್ಲು ಯಾವಾಗ ಕೊಡ್ತೀರ ಅಮ್ಮ ಅಂದ್ಬಿಟ್ಟು. ಅವಳಿಗೂ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ತಿಂದೆ. ರಾಜರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ, ಹಾಗೆ ಮಾರಮ್ಮನ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಆದರೆ ಬಾಗ್ಲಾಕ್ಬಿಟ್ಟಿತ್ತು. ಮಾರಮ್ಮನ ದೇವಸ್ಥಾನ ಬಾಗ್ಲಾಕಿಲ್ಲ, ಬಾಗ್ಲಾಕೊಡು ಅಲಂಕಾರ ಮಾಡ್ತಾಯಿದ್ರು. 12:30ಗೆ ಪೂಜೆ ಅಂತ ಹೇಳಿಬಿಟ್ಟು ಇನ್ನು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ ಇಬ್ಬರು ಬಂದ್ವಿ ಮನೆಗೆ. ಫ್ರೆಂಡ್ಸ್, ನೋಡಿದ್ರಲ್ವಾ ಕಡೆ ಆಷಾಢ ಶುಕ್ರವಾರದ ವ್ಲಾಗಲ್ಲಿ ನಮ್ಮ ಮನೇಲಿ ನಾನು ಹೇಗೆ ಆಚರಿಸ್ತೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.